हेलो स्टूडेंट्स, मैं आज आपको पढ़ा रही हूँ 10वीं कक्षा के सेकेंड चैप्टर कश्मीरी सेब। इस पाठ के लेखक हैं मुंशी प्रेमचंद जी। पहले देखे लेखक परिचय। प्रेमचंद जी का जन्म जुलाई 31 1880 को वाराणसी के पास लम्ही नामक गांव में हुआ था। इनका वास्तविक नाम धनपत राय था। वे शिक्षा विभाग में नौकरी करते थे। बचपन में ही प्रेमचंद मातृ प्रेम से वंचित रहे। इनका जीवन गरीब में ही गुजारा। वे मैट्रिक तक ही पढ़ पाए। वे यथार्थवादी कथाकार थे। इनकी प्रमुख रचनाएं गोदान, सेवादान, गबन, निर्मला, कर्मभूमि आदि इनके प्रमुख उपन्यास है। बड़े घर की बेटी, नमक का दरोगा, पंच परमेश्वर, पूस की रात आदि इनकी प्रसिद्ध कहानियां हैं। प्रेमचंद की कहानियां मानसरोवर नाम से संकलित है। अभी कवि परिचय पूरा हुआ ना। शब्दार्थ देखें। मेवा परोश, मेवा या ताज़े फल बेचने वाला ಅಂದರೆ ಫ್ರೆಶ್ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ಸ್ನ ಮಾರ್ತಾರಲ್ಲ ಅವ್ರನ್ನ ಮೇವಾ ಫರೋಶ್ ಅಂತ ಕರೀತಾರೆ. ನಜರ್ ದೃಷ್ಟಿ, ನಿಗಾಹ್. ದಿಕಾಯಿ ದೇನಾ. नीम कौड़ी, नीम का फल. स्वाद, रुचि. लौंडा, चोकरा, बालक. मोल, भाव, मूल्य. कीमत, दाम. तराजू, तौलने का साधना, तकड़ी. कायदा, नियम, रीति. गलना, किसी वस्तु का घनत्व कम होना. बेदाग, साफ, जिसमें कोई दाग ना हो. सुराख, छेद. बेर, एक प्रकार का फल. बांप लेना, पहचानना. चौकस, सचेत, सावधान. कचहरी, दफ्तर ಅಂದರೆ ಆಫೀಸ್. साख, लेन देन. चटांक, शेर का 16वें भाग की एक तौल ಅಂದರೆ ಸೇರು ಪಾವು ಅಂತಾರಲ್ಲ ಅದು. रेवड़ी, तिल और चीनी से बनी मिठाई ಅಂದರೆ ಒಂದು ರೀತಿಯ ಸ್ವೀಟ್. ओके, ಈಗ ನೋಡೋಣ ಪಾಠ. ಮೊದಲು के आशय. लेखक अपनी अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की ಸಂಭಾವನಾ ಹೋತಿ ಹೇ. ಅಂದರೆ ನಾವು ಬಾಜಾರ್ಗೆ ಹೋಗಿ ವ್ಯಾಪಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ದೆ ಹೋದರೆ ಅವರು ನಮಗೆ ಯಾವ ರೀತಿ ಮೋಸ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಪಾಠದಲ್ಲಿ ನಮಗೆ ಲೇಖಕರು ತಿಳಿಸ್ಕೊಟ್ಟಿದ್ದಾರೆ. ನೋಡೋಣ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की ಅವಶ್ಯಕತಾ पर जोर दिया गया है. ಅಂದರೆ ಈ ಕಥೆಯಲ್ಲಿ ಮುಖ್ಯವಾಗಿ ಲೇಖಕರು ಏನು ಹೇಳಿದ್ದಾರೆ ಪ್ರೇಮ್ಚಂದ್ ಅವರು, ಬಜಾರ್ಗೆ ಹೋದಾಗ ನಾವು ಯಾವ ರೀತಿ ಮೋಸ ಹೋಗ್ತೀವಿ, ಯಾಮಾರ್ತೀವಿ. ದುಕಾನ್ದಾರ್ ಅಂದರೆ ಅಂಗಡಿಯವರು ಒಳ್ಳೆಯವರಾದರೆ ನಮಗೆ ಕರೆಕ್ಟಾಗಿ ವ್ಯಾಪಾರ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಅವರು ಆ ಒಂದು ಸಮಯದ ಲಾಭವನ್ನು ಅವರು ಪಡ್ಕೊಳ್ತಾರೆ. ಅದಕ್ಕೆ ನಾವು ವ್ಯಾಪಾರ ಮಾಡುವಾಗ ಯಾವ ರೀತಿ ಅಲರ್ಟಾಗಿ ಇರಬೇಕು ಅನ್ನೋದು ಮುಖ್ಯ. ನೋಡೋಣ ಈ ಕಥೆಯಲ್ಲಿ ಏನು ಬಂದಿದೆ ಅಂತ. ಗಮನ ಇಟ್ಟು ಕೇಳಿ. कल शाम को चौक में 2-4 ज़रूरी चीज़ें खरीदने गया था. ಇಲ್ಲಿ ಪ್ರೇಮ್ಚಂದ್ ಅವರು ಸಂಜೆ ಹೊತ್ತು ಸಂಜೆನಲ್ಲಿ ಒಂದು ಬಜಾರ್ಗೆ ಹೋಗ್ತಾರೆ ಏನೋ ಬೇಕಾಗಿರೋ ಅವಶ್ಯಕತೆ ವಸ್ತುಗಳನ್ನು ತಗೊಳ್ಳೋಕ್ಕೆ. ಪಂಜಾಬಿ ಮೇವಾ ಫರೋಶೋं की दुकानों रास्ते ही में पड़ती है. ಹೋಗ್ತಾ ಇರೋವಾಗ ಅಲ್ಲಿ ಒಬ್ಬ ಯಾರೋ ಪಂಜಾಬಿ ಫ್ರೂಟು ಮತ್ತು ವೆಜಿಟೇಬಲ್ಸು ಮಾರ್ತಾ ಇರ್ತಾನೆ.
ಅವರನ್ನು ಮೇವ ಫರೋಶೋ ಅನ್ನೋ ಅಂತ ಹೇಳೋದು. ಮಾರ್ತಿರೋವಾಗ ಏಕ್ ದುಕಾನ್ ಪರ್ ಬಹುತ್ ಅಚ್ಚಿ ರಂಗ್ದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ. ಅವ್ರಿಗೆ ಆ ಹಣ್ಣಲ್ಲಿ ಆ ಅಂಗಡಿನಲ್ಲಿ ತುಂಬ ಕೆಂಪಾಗಿರುವಂತಹ ಹಣ್ಣು, ಸೇಬು ಅಂದರೆ ಆ್ಯಪಲ್ ಹಣ್ಣು ಕಾಣುತ್ತೆ. ಜಿ ಲಲ್ಚಾ ಊಟ, ಅವ್ರಿಗೆ ತಿನ್ನಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ. ಆಜ್ ಕಲ್ ಶಿಕ್ಷಿತ್ ಸಮಾಜ್ ಮೇ ವಿಟಮಿನ್ और ಪ್ರೋಟೀನ್ ಕಾ ಶಬ್ದೋं में ವಿಚಾರ करने की ಪ್ರವೃತ್ತಿ ಹೋ ಗಯಿ ಹೇ. ಅಂದರೆ ಇಂದಿನ ದಿನಗಳಲ್ಲಿ ಏನಿತ್ತು, ಒಳ್ಳೆ ಫ್ರೆಶ್ ಆಗಿರೋ ಹಣ್ಣು ತರಕಾರಿ ಇದ್ದರೆ ತಿಂದರೆ ಒಳ್ಳೆಯದು ಅಂತ ತಿಂತಾಯಿದ್ರು. ಆದರೆ ಈಗ ಹಂಗಲ್ಲ. ಯಾವ ತರಕಾರಿಲಿ ಏನು ವಿಟಮಿನ್ ಇದೆ, ಯಾವ ಹಣ್ಣಲ್ಲಿ ಯಾವ ಪ್ರೋಟೀನ್ ಇದೆ ಅಂತ ತಿಳ್ಕೊಂಡು ತಿನ್ನೋ ಮಟ್ಟಕ್ಕೆ ಜನ ಬೆಳೆದಿದ್ದಾರೆ. ಟೊಮೆಟೊ ಕೋ ಪಹಲೆ ಕೋಯಿ ಬಿ ನಾ ಪೂಚ್ತಾ ತಾ. ಈ ಟೊಮೆಟೊ ಹಣ್ಣನ್ನು ಇಂದಿನ ದಿನಗಳಲ್ಲಿ ಯಾರೂ ಉಪಯೋಗಿಸ್ತಾನೆ ಇರಲಿಲ್ವಂತೆ. ಅದು ತುಂಬ ಅವಶ್ಯಕತೆ ಇದೆ ಅನ್ನೋ ಥರ ಅದನ್ನು ಉಪಯೋಗಿಸ್ತಿರ್ಲಿಲ್ಲ. अब ಟೊಮೆಟೊ ಭೋಜನ್ ಕಾ ಅವಶ್ಯಕ ಅಂಗ ಬನ್ ಗಯಾ ಹೇ. ಆದರೆ ಇವಾಗೇನಾಗಿದೆ, ಟೊಮೆಟೊ ಇಲ್ಲ ಅಂದರೆ ಅಡುಗೆನೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಅದರ ಡಿಮ್ಯಾಂಡು ಜಾಸ್ತಿ ಆಗಿದೆ. ಗಾಜರ್ ಬಿ ಪಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಸ್ ಥಿ. ಗಾಜರ್ ಅಂದರೆ ಕ್ಯಾರೆಟು ಮೊದಲೇನು ಚೆನ್ನಾಗಿ ಬೆಳೀತಾ ಇದ್ರು, ಎಲ್ಲ ಜನಗಳಿಗೂ ಸಿಕ್ತಿತ್ತು. ಅದರಲ್ಲೂ ಬಡವರು ಅದನ್ನು ಬೇಯಿಸ್ಕೊಂಡು ತಿಂದು ಅವರು ದಿನಗಳನ್ನು ಕಳೀತಾ ಇದ್ರು. ಅಮೀರ್ ಲೋಗೋ ಅಂತ ಉಸ್ಕಾ ಹಲ್ವಾ ಹಿ ಖಾತೇತೆ. ಈ ಶ್ರೀಮಂತರು ಅದನ್ನು ಹಲ್ವಾ ಮಾಡಿಕೊಂಡು ತಿಂತಾ ಇದ್ರಂತೆ. ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ ಎಲ್ಲ ಹಾಕಿದ್ರೆ ಅದು ಎಷ್ಟು ಉತ್ತಮವಾಗಿರುತ್ತಲ್ವಾ. ಶ್ರೀಮಂತವಾದ ಅಡುಗೆ ಅದು. ಅದನ್ನು ಈ ಅಮೀರ್ ಲೋಗ್ ಅಂದರೆ ಶ್ರೀಮಂತ ಜನಗಳು ಅದನ್ನು ಹಲ್ವಾ ಮಾಡಿಕೊಂಡು ತಿಂತಿದ್ರಂತೆ. ಮಗರ್ ಅಬ್ ಪತಾ ಚಲಾ ಹೇ ಕಿ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೇ. ಆದರೆ ಇವಾಗೇನು, ಗಾಜರಲ್ಲಿ ವಿಟಮಿನ್ ಎ ಇದೆ, ಅದು ಕಣ್ಣಿಗೆ ತುಂಬ ಒಳ್ಳೆಯದು ಅದು ಕ್ಯಾರೆಟ್ನ ತಿಂದರೆ ಅಂತ ಜನಗಳಲ್ಲಿ ಜಾಗೃತಿ ಉಂಟಾಗಿದೆ, ಗೊತ್ತಾಗಿದೆ. ಅದಕ್ಕೆ ಅದನ್ನು ಎಲ್ಲರೂ ಉಪಯೋಗಿಸ್ಕೊಳ್ತಿದ್ದಾರೆ. ಅದಕ್ಕೂ ಒಂದು ಬೆಲೆ ಬಂದಿದೆ, ಬೆಲೆ ಬಾಳುವಂಥ ಸ್ಥಾನದಲ್ಲಿ ಆ ಗಾಜರು ಈಗ ಇದೆ. ಇಸ್ಲಿಯೇ ಗಾಜರ್ ಕೋ ಭಿ ಮೇಜೋಂ ಪರ್ ಸ್ಥಾನ ಮಿಲ್ನೆ ಲಗಾ ಹೇ. ಅದನ್ನು ಸಹ ತುಂಬ ಡಿಮ್ಯಾಂಡ್ ಆಗಿರೋವಂಥ ವೆಜಿಟೇಬಲ್ ಆಗಿಬಿಟ್ಟಿದೆ. सेब के विषय में तो यह कहा जाने लगा है कि एक सेब रोज खाइए तो आपको डॉक्टरों की ज़रूरत न रहेगी. ಇನ್ನು ಆ್ಯಪಲ್ ಅಂತೂ ಎಲ್ರಿಗೂ ಗೊತ್ತೇ ಇದೆ. ಅದು ಒಂದು ಹಣ್ಣು ತಿಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಡೈಲಿ ಒಂದೊಂದು ಹಣ್ಣು ತಿಂದರೆ ನಾವು ಡಾಕ್ಟ್ರ್ ಹತ್ರ ಹೋಗೋ ಅವಶ್ಯಕತೆಯೇ ಇರಲ್ಲ. ಅಷ್ಟು ಒಂದು ಒಳ್ಳೆ ಹಣ್ಣದು, ಅಷ್ಟು ವಿಟಮಿನ್ ಪ್ರೋಟೀನ್ಸು ಅದರಲ್ಲಿ ಇರುತ್ತೆ. ಡಾಕ್ಟರ್ ಸೆ ಬಚ್ನೆ ಕೆ ಲಿಯೆ ಹಮ್ ನೀಮ್ ಕೋಡಿ ತಕ್ ಖಾನೆ ಕೋ ತಯಾರು ಹೋ ಸಕ್ತೆ ಹೇ. ಈ ಡಾಕ್ಟ್ರ್ ಹತ್ರ ಹೋಗೋದನ್ನು ತಪ್ಸೋಕ್ಕೋಸ್ಕರ ನಾವು ಬರೀ ಸೇಬ್ ಅಷ್ಟೇ ಅಲ್ಲ, ನಿಂಬೆಹಣ್ಣು ಕೂಡ ತಿನ್ನೋಕ್ಕೆ ನಾವು ರೆಡಿ ಆಗಿಬಿಟ್ಟಿರ್ತೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं है. ಸೇಬ್, ಆ್ಯಪಲ್ಲು ರಸದಲ್ಲಿ, ಸ್ವಾದ ಅಂದರೆ ರುಚಿಯಲ್ಲಿ ಯಾವ ಮಾವಿನ ಹಣ್ಣಿಗಿಂತನೂ ಕಡಿಮೆ ಅಲ್ಲ, ಹಾಗೆ ಹೆಚ್ಚೂ ಅಲ್ಲ. ಮಾವಿನ ಹಣ್ಣಲ್ಲಿ ಎಷ್ಟೊಂದು ರಸ ಇದೆ, ರುಚಿ ಇದೆ, ಹಾಗೆ ಆ್ಯಪಲಲ್ಲೂ ಇದೆ ಅಲ್ವಾ. ಯಾವುದೂ ಇಲ್ಲಿ ಕಮ್ಮಿನೂ ಅಲ್ಲ, ಹೆಚ್ಚು ಅಲ್ಲ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೇ अब वह केवल स्वाद की चीज़ नहीं है, उसमें गुण भी है. ಈಗ ಆ್ಯಪಲ್ ಅನ್ನೋದು ಬರೀ ರುಚಿಕರವಾದ ಹಣ್ಣಾಗಿಲ್ಲ, ಅದು ಒಂದು ವಿಟಮಿನ್ ಪ್ರೋಟೀನ್ ಗುಣಗಳನ್ನು ತುಂಬಿಕೊಂಡಿರುವಂತಹ ಹಣ್ಣಾಗಿದೆ. हमने दुकानदार से मोल भाव किया और आधा सेर सेब मांगे. ಅಲ್ಲಿ ಒಂದು ಅಂಗಡಿಯಲ್ಲಿ ನೋಡಿಬಿಟ್ಟು ಕೆಂಪಾಗಿರೋ ಒಳ್ಳೊಳ್ಳೆ ಕಾಶ್ಮೀರಿ ಆ್ಯಪಲ್ಗಳಿರುತ್ತೆ, ಬೇಕು ಅಂದ್ಬಿಟ್ಟು ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡಿಬಿಟ್ಟು ಆದೇ ಸೇರ್ ಅರ್ಧ kg ಅಷ್ಟು ಕೇಳ್ತಾರಂತೆ ಬೇಕು ಅಂತ. ದುಕಾನ್ದಾರ್ನೇ ಕಹಾ ಬಾಬೂಜಿ ಬಡೆ ಮಜೇದಾರ್ ಸೇಬ್ ಆಯೆ ಹೇ ಖಾಸ್ कश्मीर के आप ले जाइए खाकर तबीयत खुश हो जाएगी. ಬಾಬೂಜಿ, ಅಂಗಡಿಯವ್ರು ಹೇಳ್ತಾ ಇದ್ದಾರಂತೆ ಮುನ್ಷಿ ಪ್ರೇಮ್ಚಂದ್ಜಿಯವ್ರಿಗೆ, ಬಾಬೂಜಿ ಒಳ್ಳೆ ಸೇಬ್ ಬಂದಿದೆ, ಕಾಶ್ಮೀರಿ ಸೇಬು, ತಗೊಂಡೋಗಿ ನೀವು ತಿನ್ನಿ, ನಿಮಗೆ ತುಂಬ ಖುಷಿಯಾಗುತ್ತೆ ಅಂತ ಹೇಳ್ತಾನಂತೆ. ಮೇನೆ ರುಮಾಲ್ ನಿಕಾಲ್ ಕರ್ ಉಸೆ ದೇತೆ ಹುಯೆ ಕಹಾ ಚುನ್ ಚುನ್ ಕರ್ ರಖ್ನಾ. ಆ ಅಂಗಡಿಯವರು ಆ ರೀತಿ ಒಳ್ಳೆ ಮಾತಲ್ಲಿ ಹೇಳಿದ ತಕ್ಷಣ ಇವರು
ಕರಗೋಗಿ ಅವರು ರುಮಾಲು ಏನಿದೆ ಹಾಕ್ಕೊಂಡಿರ್ತಾರೆ ಟವಲ್ಲು, ಅದನ್ನು ಕೊಟ್ಬಿಟ್ಟು ಒಳ್ಳೊಳ್ಳೆ ಹಣ್ಣನ್ನು ಆರಿಸಿ ಇದಕ್ಕೆ ಹಾಕ್ಕೊಡಿ ಅಂತ ಕೇಳ್ತಾರಂತೆ ಪ್ರೇಮ್ಚಂದ್ ಅವರು. दुकानदार ने तराजू उठाई और अपने नौकर से बोला, सुनो, आधा ಸೇರ್ कश्मीरी सेब निकाल ला, ಚುನ್ಕರ್ ಲಾನಾ. ಆ ಅಂಗಡಿಯವರು ಹೇಳ್ತಾರಂತೆ, ಮಾಲೀಕ ಅಲ್ಲಿ ಕೆಲಸ ಮಾಡ್ತಿರ್ತಾನಂತೆ ಅಂಗಡಿಲಿ ಒಂದು ಹುಡುಗ, ಅವ್ನಿಗೆ ಹೇಳ್ತಾನಂತೆ, ನೋಡು ಒಳ್ಳೊಳ್ಳೆ ಹಣ್ಣುಗಳನ್ನು ತಂದು ಕೊಡು ಅಂತ ಹೇಳ್ತಾನಂತೆ, ಅರ್ಧ ಸೇರು. ಲೋಂಡ 4 ಸೇಬ್ ಲಾಯ. ಆ ಹುಡುಗ 4 ಸೇಬುಗಳನ್ನು ತಗೊಂಡು ಬರ್ತಾನೆ. ಚೆನ್ನಾಗಿ ದೊಡ್ಡ ದೊಡ್ಡದಾಗಿರುತ್ತೆ, ಅದು ನೋಡೋಕ್ಕೆ ಕೆಂಪಗೂ ಇರುತ್ತೆ. ದುಕಾನ್ದಾರ್ನೇ ತೋಲ, ಅದನ್ನು ಇವನು ಅಂಗಡಿ ಮಾಲೀಕ ಏನು ಮಾಡ್ತಾನೆ, ತಕಡಿಯಲ್ಲಿ ತೂಗ್ತಾನೆ. ಏಕ್ ಲಿಫಾಫೆ ಮೇ ಉನ್ಹೇ ರಖಾ और रुमाल में बांधकर मुझे दे दिया, मैंने 4 आने उसको उसके हाथ में रखे. ಏನು ಮಾಡ್ತಾನಂತೆ, ಅದನ್ನು ತಕಡಿಯಲ್ಲಿ ತೂಗ್ಬಿಟ್ಟು ಒಂದು ಲಿಫಾಫೆ, ಒಂದು ಪ್ಯಾಕೆಟ್ ಕವರಲ್ಲಿ ಹಾಕ್ಬಿಟ್ಟು ಅದನ್ನು ಟವಲಲ್ಲಿ ಸುತ್ತಬಿಟ್ಟು ಈ ಮುನ್ಷಿಯವ್ರಿಗೆ ಕೊಡ್ತಾನಂತೆ ಅಂಗಡಿಯವನು. ಅವರು ಮುನ್ಷಿಯವರು, ಲೇಖಕರು ಏನು ಮಾಡ್ತಾರೆ, 4 ಆಣಿ ಕೊಟ್ಬಿಟ್ಟು ಅದನ್ನು ತಗೊಂಡು ಮನೆಗೆ ಬರ್ತಾರಂತೆ. ಗರ್ ಆಕರ್ ಲಿಫಾಫೆ ಜೋ ಕಾತ್ಯೋ ರಖ್ ದಿಯಾ, ಮನೆಗೆ ಬಂದು ಅದನ್ನು ಸೈಲೆಂಟಾಗಿ ಒಂದು ಟೇಬಲ್ ಮೇಲೆ ಇಟ್ಬಿಡ್ತಾರಂತೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಕಾಯ್ದಾ ನಹೀತ, ರಾತ್ರಿ ಹೊತ್ತು ಅವರು ಯಾವುದೇ ಹಣ್ಣುಗಳನ್ನು ತಿಂತಾ ಇರಲಿಲ್ವಂತೆ. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ್ ಹೇ, ಹಣ್ಣುಗಳನ್ನು ಯಾವಾಗ ತಿಂತಿದ್ರು ಅವರು, ಮುಂಜಾನೆಯಲ್ಲಿ ಬೆಳಗಿನ ಹೊತ್ತು ತಿಂತಿದ್ರಂತೆ. ಆಜ್ ಸುಬಹ್ ಮುಹ್ ಹಾತ್ ದೋಕರ್ ಜೋ ನಾಸ್ತೆ ಕರ್ನೆ ಕೆ ಲಿಯೆ ಏಕ್ ಸೇಬು ನಿಕಾಲ. ಸರಿ ಬೆಳಗಾಗುತ್ತಂತೆ, ಬೆಳಗ್ಗೆ ಎದ್ಬಿಟ್ಟು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ತಿಂಡಿ ಏನು ಇರುತ್ತೆ, ಏನು ಹಣ್ಣನ್ನು ತಿನ್ನಬೇಕು ಅಂತ ಅನಿಸುತ್ತಂತೆ. ತಿಂಡಿಗೆ, ಬ್ರೇಕ್ಫಾಸ್ಟ್ಗೆ ಒಂದು ಹಣ್ಣನ್ನು ತಗೊಳ್ತಾರಂತೆ, ಸೇಬು ತಗೊಂಡು ಜೋ ತೋ ನಿಕಾಲ ತೋ ಸಡಾ ಹುವಾತ, ಒಂದು ಹಣ್ಣನ್ನು ತಗೊಂಡು ನೋಡ್ತಾರಂತೆ, ಅದು ಸ್ವಲ್ಪ ಕೆಟ್ಟೋಗಿರುತ್ತಂತೆ. 1 ರೂಪಾಯಿ ಕಿ ಆಕಾರ ಕಾ ಚಿಲ್ಕಾ ಗಲ್ ಗಯಾ ತಾ, ಆ ಹಣ್ಣಿನ ಮೇಲೆ 1 ರೂಪಾಯಿನ ಆಕಾರದಷ್ಟು ಹಣ್ಣು ಕೆಟ್ಟೋಗಿರುತ್ತಂತೆ. ಸಮಜಾ ರಾತ್ ಕೋ ದುಕಾನ್ದಾರ್ನೇ ದೇಖಾ ನಾ ಹೋಗ, ಅವರು ಏನು ಅನ್ಕೊಳ್ತಾರಂತೆ, ಎಲ್ಲೋ ರಾತ್ರಿ ಕತ್ಲೆಯಲ್ಲಿ ಕಾಣಿಸಿರಲ್ಲ, ಅದಕ್ಕೆ ಈ ಥರ ಹಣ್ಣು ಕೊಟ್ಬಿಟ್ಟಿದ್ದಾರೆ ಅಂತ ಅದನ್ನು ಸೈಡ್ಗೆ ಇಟ್ಬಿಡ್ತಾರಂತೆ. ದೂಸರಾ ನಿಕ್ಲಾ ಮಗರ್ ಯಹ ಆದಾ ಸಡಾ ಹುವಾತ, ಸರಿ ಮೊದಲನೇ ಹಣ್ಣು ಸೈಡ್ಗೆ ಇಟ್ಬಿಟ್ಟು ಇನ್ನೊಂದು ಹಣ್ಣು ತಗೊಳ್ತಾರಂತೆ, ಅದು ನೋಡಿದ್ರೆ ಅರ್ಧ ಹಣ್ಣು ಪೂರ ಕೆಟ್ಟೋಗಿರುತ್ತಂತೆ. ಅಬ್ ಸಂದೇಹ ಹುವಾ ದುಕಾನ್ದಾರ್ನೇ ಮುಜೆ ಧೋಕಾ ತೋ ನಹೀ ದಿಯಾ ಹೇ, ಅನಿಸುತ್ತಂತೆ ಅವ್ರು ನನಗೇನಾದ್ರು ಮೋಸ ಗೀಸ ಮಾಡಿಬಿಟ್ರಾ ಅಂತ ಅವರಿಗೆ ಸಂದೇಹ ಬರುತ್ತಂತೆ. ಮಗರ್ ಯಹ तीसरा सेब निकला, यह सड़ा तो ना था मगर एक तरफ दबकर बिल्कुल पचक गया था. ಮೂರನೇ ಹಣ್ಣನ್ನು ಎತ್ತಿ ನೋಡ್ತಾರಂತೆ, ಅದು ಅರ್ಧ ಹಣ್ಣು ಫುಲ್ಲು ಕೆಳಗಡೆ ಬಿದ್ದು ಎಲ್ಲ ಪಚ ಪಚ ಅಂತ ಅಪಚಿ ಆಗೋಗ್ಬಿಟ್ಟಿರುತ್ತಂತೆ. ಚೌಥಾ ದೇಖಾ ವಹ್ ಯೋ ತೋ बेदाग था मगर उसमें एक काला सुराख था जैसा अक्सर बरों में होता है. ಅದು 4ನೇ ಹಣ್ಣನ್ನು ತೆಗೆದು ನೋಡ್ತಾರಂತೆ, ಅದರಲ್ಲಿ ಮೇಲೆ ಚೆನ್ನಾಗಿರುತ್ತಂತೆ, ಆದರೆ ಒಳಗಡೆ ಎಲ್ಲ ಕಪ್ಪಗಾಗೋಗಿರುತ್ತಂತೆ, ಕೆಟ್ಟೋಗಿರುತ್ತಂತೆ. ಕಾಟಾ ಭೀತರ್ ವೈಸೆ ಹಿ ದಬ್ಬೆ ಜೈಸೆ ಬೇರ್ ಮೇ ಹೋತಾ ಹೇ, ಏಕ್ ಸೇಬ್ ಬಿ ಖಾನೆ ಲಾಯಕ್ ನಹಿ, 4 ಹಣ್ಣುಗಳು ಕೆಟ್ಟೋಗಿರುತ್ತೆ, ಒಂದು ಹಣ್ಣನ್ನು ತಿನ್ನೋಕ್ಕೆ ಲಾಯಕ್ಕಾಗಿ ಇರೋದೇ ಇಲ್ಲ, ಎಲ್ಲ ಚೆನ್ನಾಗೇ ಇರಲ್ಲ, ಕೆಟ್ಟೋಗಿರುತ್ತೆ. 4 ಆನೆ ಪೈಸೋಂ ಕಾ ಇತನಾ ಗಮ್ ನಾ ಹುವಾ ಜಿತ್ನಾ ಸಮಾಜ್ ಕೆ ಇಸ್ ಚಾರಿತ್ರಿಕ್ ಪತನ್ ಕಾ, ಅವರಿಗೆ ಎಷ್ಟು ಬೇಜಾರಾಗುತ್ತೆ ಮತ್ತು ಕೋಪನೂ ಬರುತ್ತೆ, ನೋಡು ನಮ್ಮ ಸಮಾಜ ಎಷ್ಟು ಪತನದ ಹಾದಿಯಲ್ಲಿ ನಡೀತಾ ಇದೆ, ಅಂದರೆ ಯಾರಾದರೂ ನಂಬಿಕಸ್ಥರು ಹೋಗಿ ಯಾಮಾರ್ಬಿಟ್ರೆ ಯಾವ ರೀತಿ ಮೋಸ ಮಾಡ್ತಾರಲ್ಲ ಅನ್ನೋಷ್ಟು ಅವ್ರಿಗೆ ಮನಸ್ಸಿಗೆ ಬೇಜಾರಾಗುತ್ತಂತೆ. ದುಕಾನ್ದಾರ್ನೇ ಜಾನ್ ಬೂಜ್ಕರ್ ಮೇರೆ ಸಾತ್ ಧೋಕಾಬಾಜಿ ಕಾ ವ್ಯವಹಾರ ಕಿಯಾ ಹೇ, ಆ ವ್ಯಕ್ತಿ ಅಂಗಡಿ ಮಾಲೀಕ ನನ್ನ ಹತ್ರ ಬೇಕಾಗೇನೆ ಈ ರೀತಿ ಮೋಸದ ವ್ಯಾಪಾರ ಮಾಡಿದ್ದಾರೆ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತಂತೆ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೇನೆ ಉಸ್ಕೋ ಕ್ಷಮಾ ಕೆ ಯೋಗ್ಯ ಸಮಜ್ತಾ, सोचता उसकी निगाह ना पड़ी होगी मगर चारों के चारों
ಖರಾಬ್ ನಿಕಲ್ ಜಾಯೆ. ಒಂದು ಹಣ್ಣೇನಾದರೂ ಕೆಟ್ಟೋಗಿದ್ದಿದ್ರೆ ಹೋಗ್ಲಿ ಬಿಡು, ಅವ್ರು ನೋಡ್ದಿರ ಹಾಕ್ಕೊಟ್ಟಿರ್ತಾರೆ ಅಂತ ನಾನು ಅವರನ್ನು ಕ್ಷಮಿಸ್ತಾ ಇದ್ದೆ. ಆದರೆ ನಾಲ್ಕಕ್ಕೆ ನಾಲ್ಕೂ ಕೆಟ್ಟೋಗಿದೆ ಇಲ್ಲಿ, ಅದಕ್ಕೆ ಅವರು ಮೋಸ ಮಾಡಿದ್ದಾರೆ ಅಂತ ಇಲ್ಲಿ ಲೇಖಕರಿಗೆ ತುಂಬ ಬೇಜಾರಾಗುತ್ತಂತೆ. ये तो साफ धोखा है मगर इस धोखे में मेरा भी सहयोग था. ಇದು ಶುದ್ಧವಾಗಿ ಹೇಳ್ಬೋದಂದರೆ ನಿಜವಾಗ್ಲೂ ಅವನು ಬೇಕಾಗೆ ಮಾಡಿರುವಂಥ ಮೋಸ. ಆದರೆ ಆ ಮೋಸದಲ್ಲಿ ನಾನು ಸಹಕಾರ ಭಾಗಿ ಆಗಿಬಿಟ್ಟಿದ್ದೀನಿ. ಯಾಕೆ, ಯಾವ ಥರ? ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ದೋ ಧೋಕಾ ದೇನೆ ಕಿ ಪ್ರೇರಣಾ ಥಿ. ನಾನು ಅವರನ್ನು ನಂಬಿ ಒಳ್ಳೆ ಹಣ್ಣನ್ನು ಕೊಡ್ತಾರೆ ಅಂದ್ಬಿಟ್ಟು ನನ್ನ ಟವಲನ್ನು ಎತ್ಕೊಟ್ಟೆ, ಇದರಲ್ಲಿ ಸುತ್ತಿ ಕೊಡಿ ಅಂತ. ಅದು ನಾನು ಮಾಡಿದ್ದು ತಪ್ಪು, ಅದಕ್ಕೆ ಅವರು ನೀಟಾಗಿ ನನಗೆ ಮೋಸ ಮಾಡಿದ್ರು. ನಾನು ಹಣ್ಣನ್ನು ನೋಡಿ ನಾನೇ ತಗೊಂಡಿದ್ದಿದ್ರೆ ಈ ರೀತಿ ಆಗ್ತಾ ಇರಲಿಲ್ಲ ಅಂತ ಅವರು ಯೋಚನೆ ಮಾಡ್ತಾರೆ. ಉಸ್ನೆ ಬಾಂಪ್ ಲಿಯಾ ಕಿ ಯಹ ಮಹಾಶಯ ಅಪ್ನಿ ಆಂಖೋ ಸೆ ಕಾಮ್ ಲೇನೆ ವಾಲೆ ಜೀವ್ ನಹಿ ಹೇ. ಅವ್ರಿಗೇನು ಅನಿಸ್ತೆ, ಅಂಗಡಿಯವ್ರಿಗೆ, ಇವರು ಯಾವುದೇ ಹಣ್ಣುಗಳನ್ನು ಕೊಟ್ಟರು ನೋಡ್ದಿರಾ ಹಂಗೆ ತಗೊಂಡ್ಬಿಡ್ತಾರೆ, ಅವರೇ ನೋಡಿ ತಗೊಳ್ಳೋ ಅಂಥ ವ್ಯಕ್ತಿ ಅಲ್ಲ ಇವರು ಅಂತ ಲೆಕ್ಕ ಹಾಕ್ಬಿಡ್ತಾರೆ. ಅವ್ರನ್ನ ಇತ್ನಿ ಚೌಕಸ್ ಹೇ ಅವ್ರ ಗರ್ಸೆ ಲೋಟಾನೆ ಆಯೆ. ಅಕಸ್ಮಾತ್ ಇವ್ರಿಗೆ ಇಂಥ ಹಣ್ಣು ಕೊಟ್ರೂ ಇವರು ವಾಪಸ್ ತಗೊಂಡು ಬರೋ ಅಂಥ ವ್ಯಕ್ತಿ ಅಲ್ಲ ಇವರು, ಕೊಟ್ಟಿದ್ದನ್ನು ಸುಮ್ಮನೆ ತಗೊಂಡು ಹೊರಟೋಗ್ತಾರೆ ಅಂತ ಲೆಕ್ಕಾಚಾರ ಹಾಕ್ಬಿಟ್ಟಿರ್ತಾರೆ. ಯಾರು? ಅಂಗಡಿ ಮಾಲೀಕ. ಆದ್ಮಿ ಬೇಯಿಮಾನಿ ತಬಿ ಕರ್ತಾ ಹೇ ಜಬ್ ಉಸೆ अवसर मिलता है. बेईमानी का अवसर देना चाहे वह अपनी ढीलेपन से हो या सहज विश्वास से ಬೇಯಿಮಾನಿ ಮೇ ಸಹಯೋಗ ದೇನಾ ಹೇ. ಅಂದರೆ ಮನುಷ್ಯ ಯಾವಾಗ ಮೋಸ ಹೋಗ್ತಾನೆ, ತುಂಬ ಬೇರೆಯವರನ್ನು ನೋಡಿದ ತಕ್ಷಣ ನಂಬಿದಾಗ ಅಥವಾ ಯಾಮಾರಿದಾಗ ಬೇರೆಯವರು ನಮ್ಮಿಂದ ಯಾವ ರೀತಿ ಉಪಯೋಗ ಲಾಭ ಪಡ್ಕೊತಾರೆ ಅಂದರೆ, ನಾವು ನಮ್ಮಲ್ಲಿರೋ ವೀಕ್ನೆಸ್ನ ತಿಳ್ಕೊಂಡು, ಈಗ ಇವರು ಹಣ್ಣನ್ನು ನೋಡ್ಬಿಟ್ಟು ತಗೊಂಡಿದ್ರೆ ಸರಿ ಹೋಗ್ತಿತ್ತು, ನೋಡದೆ ತಗೊಂಡಿದ್ದಕ್ಕೆ ಅಂಗಡಿಯವರು ಮೋಸ ಮಾಡಿ ಲಾಭ ಪಡ್ಕೊಂಡ್ರು. ಇಂತಹ ಸಂದರ್ಭಗಳಲ್ಲಿ ನಾವೇ ಅವ್ರ ಮೋಸಕ್ಕೆ ಸಹಕಾರ ಕೊಟ್ಟಂಗೆ ಆಗುತ್ತೆ. ಆ ರೀತಿ ನಾವು ಮಾಡಬಾರ್ದು. पढ़े लिखे बाबुओं और कर्मचारियों पर तो अब कोई विश्वास नहीं करता. ಈಗಿನ ದಿನಗಳಲ್ಲಿ ಓದಿರೋರು ಮತ್ತು ಈ ಆಫೀಸ್ಗಳಲ್ಲಿ ಕೆಲಸ ಮಾಡಿರೋರ ಬಗ್ಗೆ ಅಷ್ಟೊಂದು ನಂಬಿಕೆ ಇರಲ್ಲ. ಕಿಸಿ ತಾನೆ ಯಾ कर्मचारी या म्यूनसिपाल्टी में चले जाइए, आपकी ऐसी दुर्गति होगी कि आप बड़ी से बड़ी हानि उठाकर भी उधर ना जाएगी. ಈಗ ಈ ಕೆಲವೊಂದು ಆಫೀಸ್ಗಳಲ್ಲಂತೂ ಎಷ್ಟು ವಿಚಾರಗಳು ನಡೆಯುತ್ತೆ ಅಂದರೆ, ಏನೇ ತೊಂದರೆ ಆದ್ರೂ ಅಲ್ಲಿಗೆ ನಾವು ಎಷ್ಟೇ ಸಮಸ್ಯೆಗಳಿದ್ರೂ ಅದನ್ನು ತಗೊಂಡು ಅಂಥ ಕಚೇರಿಗಳಿಗೆ ನಾವು ಹೋಗಲೇಬಾರ್ದು. ಆ ಮಟ್ಟಕ್ಕೆ ಅಲ್ಲಿನ ವ್ಯವಸ್ಥೆ ಅವ್ಯವಸ್ಥಿತವಾಗಿ ದುರ್ಗತಿಯಲ್ಲಿ ನಡೀತಾ ಇರುತ್ತೆ. ಪಹಲೆ ಐಸಾ ನಹೀ ತಾ, ವ್ಯಾಪಾರಿಯೋं की साख बनी हुई थी. यो तोल में चाहे चटांक आधा चटांक कस ले, लेकिन आप उन्हें 5 की जगह भूल से 10 के नोट दे आते तो आपको घबराने की कोई ज़रूरत ना थी. ಮೊದಲು ಈ ರೀತಿ ಇರಲಿಲ್ಲ. ವ್ಯಾಪಾರದಲ್ಲಿ ಒಂದು ವಿಶ್ವಾಸ ಇತ್ತು, ನಂಬಿಕೆ ಇತ್ತು. ಅವರು ವ್ಯಾಪಾರದಲ್ಲಿ ಒಂದು ಸ್ವಲ್ಪ ತೂಕದಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೂ ಒಳ್ಳೆ ಪದಾರ್ಥಗಳನ್ನು ಕೊಡ್ತಾಯಿದ್ರು. ನಾವು 5 ರೂಪಾಯಿ ಕೊಡೋ ಜಾಗದಲ್ಲಿ 10 ರೂಪಾಯಿ ಕೊಟ್ಬಿಟ್ಟು ಬಂದ್ರೂ ನಾವು ಅದನ್ನು ಕಳ್ಕೊತಾ ಇರಲಿಲ್ಲ. ಮತ್ತೆ ಹೋಗಿ ಕೇಳಿದ್ರೆ ಅವರು ವಾಪಸ್ ಕೊಡ್ತಾಯಿದ್ರು. ಅಷ್ಟೊಂದು ನಂಬಿಕೆ ವಿಶ್ವಾಸಗಳು ಇತ್ತು. आपके रुपये सुरक्षित थे. मुझे याद है कि एक बार मैंने मुहर्रम के मेले में एक दुकानदार से 1 पैसे की रेवड़ियाँ ली थी और पैसे की जगह अटन्नी दे आया था. ಇವರು ಪ್ರೇಮ್ಚಂದ್ ಅವರು ಒಂದಿನ ಏನಾಗಿರುತ್ತಂತೆ, ಅವರ ಬಾಲ್ಯದಲ್ಲಿ ಒಂದು ಮೊಹರಂ ಜಾತ್ರೆಯಲ್ಲಿ
ಒಂದು ಅಂಗಡಿಗೆ ಹೋಗಿರ್ತಾರಂತೆ. ಆ ಅಂಗಡಿನಲ್ಲಿ ಇವರು ಏನೋ ರೇವಡಿ ಅನ್ನೋ, ಅಂದರೆ ಈ ತಿಲ್ ಅಂದರೆ ಏನದು, ಎಳ್ಳು ಮತ್ತು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿರುವಂಥ ಒಂದು ಸ್ವೀಟ್, ಅದು ರೇವಡಿ ಅಂದರೆ. ಆ ಸ್ವೀಟನ್ನು ತಗೊಂಡು ಪೈಸೆ ಕೊಡೋ ಅಂಥ ಜಾಗದಲ್ಲಿ 1 ಪೈಸೆನೋ 2 ಪೈಸೆನೋ ಇರುತ್ತೆ, ಅವರು ಎಷ್ಟು 8 ಆಣೆ ಕೊಟ್ಬಿಡ್ತಾರಂತೆ. ಆಟನ್ನಿ ದಿಯಾಯ ಅಥ 8 ಆಣೆ ಕೊಟ್ಬಿಟ್ಟು ಬಂದುಬಿಟ್ಟಿರ್ತಾರಂತೆ, ವಾಪಸ್ಸು ತಗೊಳ್ದಿರ ಚಿಲ್ಲರೆ ತಗೊಳ್ದೆ ವಾಪಸ್ ಬಂದುಬಿಡ್ತಾರೆ. घर आकर जब अपनी भूल मालूम हुई तो दुकानदार के पास ದೌಡಾ ಗಯಾ. ಆಮೇಲೆ ಮನೆಗೆ ಬಂದಮೇಲೆ ಗೊತ್ತಾಗುತ್ತಂತೆ, ಜ್ಞಾಪಕ ಬರುತ್ತಂತೆ, ಓ ನಾನು 8 ಆಣೆ ಕೊಟ್ಟಿದ್ದೆ, ಚಿಲ್ಲರೆ ತಗೊಳ್ದೆ ವಾಪಸ್ ಬಂದುಬಿಟ್ಟಿದ್ದೀನಿ ಅಂತ. ಮತ್ತೆ ಓಡೋಗ್ತಾರಂತೆ ಅಂಗಡಿಗೆ. लेकिन उसने प्रसन्नताचित्त से अटन्नी लौटा दी और ಉಲ್ಟೆ ಮುಜ್ಸೆ ಕ್ಷಮಾ ಮಾಂಗಿ. ಅವ್ರಿಗೆ ಕೊಡಬೇಕಾದಂಥ ಹಣನ ವಾಪಸ್ ಕೊಟ್ಬಿಟ್ಟು ಕ್ಷಮೆಯನ್ನು ಸಹ ಕೇಳ್ತಾರಂತೆ ಅಂಗಡಿ ಮಾಲೀಕರು. यहाँ कश्मीरी सेब के नाम से सड़े हुए सेब ಬೇಚೆ ಜಾತೆ ಹೇ. ಈ ರೀತಿ ಹಿಂದಿನ ಕಾಲದಲ್ಲಿ ಅವರ ನಂಬಿಕೆಯನ್ನು ಉಳಿಸ್ಕೊಂಡು ವ್ಯಾಪಾರಗಳನ್ನು ನಡೆಸ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಪದಾರ್ಥ ಕೂಡ ಕೆಟ್ಟೋಗಿರುತ್ತೆ, ಅದು ನಾವು ತಿನ್ನೋ ಥರನೇ ಇರಲ್ಲ ಅಂತ ಲೇಖಕರು ಇಲ್ಲಿ ಅವರು ತಮ್ಮ ನಿರಾಸೆ ಬೇಜಾರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. मुझे आशा है पाठक बाजार में जाकर मेरी तरह आंखें ना बंद कर लिया करेंगे. ಇವರು ಹೇಳ್ತಾರಂತೆ ಮುನ್ಷಿಯವರು, ಯಾರೇ ವ್ಯಾಪಾರಿಗಳು ಅಂಗಡಿಗೆ ಹೋದ್ರೂ ಸಹ ಕಣ್ಮುಚ್ಕೊಂಡು ವ್ಯಾಪಾರ ಮಾಡಬೇಡಿ, ಎಲ್ಲನೂ ಸ್ವಲ್ಪ ಎಚ್ಚರಿಕೆಯಿಂದ ಪ್ರಜ್ಞೆಯಿಂದ ಏನು ಪದಾರ್ಥ ತಗೊಳ್ತಿದ್ದೀವಿ, ಎಷ್ಟು ದುಡ್ಡು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಪ್ರಜ್ಞೆ ಇರಲಿ ಅನ್ನೋದು, ಮೋಸ ಹೋಗಬಾರ್ದು ಅಂತ ನಮಗೆಲ್ಲ ಇವರು ಹೇಳ್ತಾ ಇದ್ದಾರೆ. ನಹಿ ತೋ ಅಭಿ ಬಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ. ಓಕೆ, ಎಲ್ಲ ಪಾಠ ಅರ್ಥ ಆಯ್ತಾ? ಇನ್ನು ಮುಂದಿನ ಭಾಗದಲ್ಲಿ ನಾನು ನಿಮಗೆ ಈ ಪಾಠದ ಪ್ರಶ್ನೋತ್ತರ ಮತ್ತು ವ್ಯಾಕರಣಾಂಶವನ್ನು ಹೇಳ್ಕೊಡ್ತೀನಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.